ಸುವರ್ಣ. ನನ್ನ ಮಗುನ ಸಾಯಿಸ್ತೀನಿ ಅಂತ ಆ ಲೀಲಾ ಹೆದರಿಸ್ತಾ ಇದ್ದಾಳೆ. ಅದಕ್ಕೆ ರಾತ್ರಿ ಮನೆ ಬಿಟ್ಟು ಹೊರಟು ಬಂದಿದ್ದೀನಿ ತವ್ರ ಮನೆಗೆ. ಮಗುನ ಶಶಿಕಲಾ ಆಂಟಿ ಮನೆಗೆ ಕೊಟ್ಟಿದ್ದೀನಿ. ಮದುವೆಗೆ ಈ ಮಗುನ ಒಪ್ಪಿಸ್ಬಿಡಿ. ಆಮೇಲೆ ಬೇಕಿದ್ರೆ ದತ್ತು ತಗೊಳ್ಳೋದ್ರ ಕುರಿತು ಯೋಚಿಸೋಣ. ಸದ್ಯಕ್ಕೆ ಮಗು ಜೋಪಾನವಾಗಿರಲಿ. ನನ್ನ ಮೊಬೈಲ್ ಸ್ವಿಚ್ ಆಫ್ ಇರುತ್ತೆ. ಸ್ವಿಚ್ ಆನ್ ಆದಾಗ ನಾನು ನಿಮಗೆ ಮದುವೆಗೆ ಇಬ್ರಿಗೂ ಕಾಲ್ ಮಾಡ್ತೀನಿ. ಇಂತಿ ನಿಮ್ಮ ಶೀಲಾ. ಅಣ್ಣ, ಅಕ್ಕ ಯಾಕೆ ಹೇಗೆ ಮಾಡ್ಕೊಂಡ್ರು? ಎಲ್ಲ ನನ್ನ ಹಣೆ ಬರಹ. ಯಾವುದೋ ಜೀವ ಬೆದರಿಕೆ ಕರೆ ಬಂದಂತೆ ಮಗುನ ಸಾಯಿಸ್ತೀವಿ ಅಂದ್ರಂತೆ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮಧು, ಒಂದು ಕೆಲಸ ಮಾಡೋಣ. ಅದ್ಯಾರೋ ಶಶಿಕಲಾ ಆಂಟಿ ಮನೆ ಅಂತೆ, ನಾವೇ ಹೋಗಿ ಮಗುನ ಕರ್ಕೊಂಡು ಹೋಗೋಣ. ಸರಿ ಅಣ್ಣ. ಸರಿ ನಡಿ. ಮಾಮ್, ಹಾಯ್ ಬೇಬಿ. ಇಲ್ಲಿ ನೋಡು, ಯಾರೋ ಗಿಫ್ಟ್ ತಂದಿಟ್ಟಿದ್ದಾರೆ ಎಂಟ್ರೆನ್ಸ್ ಅಲ್ಲಿ. ಅದು ಸೋನಿಯಾಗೆ ಅಂತ ಬರ್ತದೆ. ವಾವ್, ಕೃಷ್ಣನೇ ಇರಬೇಕು. ಒಂದ್ಸಲ ನಾನು ಹಾಗೆ ಅನ್ಕೊಂಡೆ ಮಾಮ್, ಬಟ್ ನೋ ಚಾನ್ಸ್. ಕೃಷ್ಣ ಹೀಗೆಲ್ಲ ತಂದಿಡಲ್ಲ. ಹಾಗೆ ಯಾಕೆ ಅನ್ಕೊಳ್ತೀಯಾ? ಖಂಡಿತ ಅವನೇ ಇಟ್ಟಿರ್ತಾನೆ, ಗ್ಯಾರಂಟಿ. ಥಿಂಕ್ ಪಾಸಿಟಿವ್ ಬೇಬಿ. ಹೌದಾ? ಇದ್ರೂ ಇರ್ಬೋದು. ಕೃಷ್ಣಗೊಂದು ಫೋನ್ ಮಾಡ್ಲಾ? ಮಾಮ್, ಡ್ರೆಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಎಷ್ಟು ಚೆನ್ನಾಗಿದೆ. ಬ್ಯೂಟಿಫುಲ್ ಕಲರ್ ಮಾಮ್. ತುಂಬ ಚೆನ್ನಾಗಿದೆ. ವಾವ್, ಸೂಪರ್. ಹೌದು, ಮತ್ತೆ ಯಾಕೆ ಅವನಿಗೆ ಫೋನ್ ಮಾಡ್ತೀಯಾ? ಹೇಗೂ ನೀನು ಆಫೀಸ್ಗೆ ಹೋಗ್ತೀಯಲ್ಲ, ಈ ಡ್ರೆಸ್ಸನ್ನು ಹಾಕೊಂಡು ಹೋಗಿ ಅವನ ಎದುರುಗಡೆ ನಿಂತ್ಕೊಂಡು ಹೇಗೆ ಕಾಣಿಸ್ತಿದೆ ಅಂತ ಕೇಳು. ಅವನಿಗೂ ಒಂಥರ ಸರ್ಪ್ರೈಸ್ ಆಗಿರುತ್ತೆ. ಕರೆಕ್ಟಾಗೆ ಹೇಳ್ತಿದ್ಯಾ ಮಾಮ್. ಒಂದೊಂದ್ಸಲ ನಿನ್ನ ತಲೆಯಲ್ಲಿ ಅಪರೂಪಕ್ಕೆ ಒಳ್ಳೊಳ್ಳೆ ಐಡಿಯಾ ಬಂದ್ಬಿಡತ್ತೆ ನೋಡು. ಥ್ಯಾಂಕ್ ಯು ಮಾಮ್. ಈ ಡ್ರೆಸ್ನಲ್ಲಿ ಕೃಷ್ಣ ನನ್ನ ನೋಡಿದ್ರೆ ಗ್ಯಾರಂಟಿ ಖುಷಿ ಆಗ್ತಾನೆ. ಥ್ಯಾಂಕ್ಸ್ ಕೃಷ್, ಎಷ್ಟು ಚೆನ್ನಾಗಿದೆ ಗೊತ್ತಾ. ನೀನೊಬ್ಬನೇ ನೋಡು, ನನ್ನ ಟೇಸ್ಟ್ ಅರ್ಥ ಮಾಡ್ಕೊಂಡವನು. ಪ್ರತಿ ವರ್ಷ ನನ್ನ ಬರ್ಡೇಗೆ ನೀನು ಡಿಫ್ರೆಂಟಾಗಿ ಗಿಫ್ಟ್ ತಂದ್ಕೊಡ್ತಿದ್ದೆ. ಆದರೆ ಮದುವೆ ಆದಮೇಲೆ ನೀನು ನನ್ನ ಮರ್ತುಬಿಟ್ಟೆ. ಈಗ ಮತ್ತೆ ಪ್ರೀತಿ ಬಂದಿದೆ ಅಂದರೆ ನೀನು ನನ್ನ ಇಷ್ಟಪಡ್ತಿದ್ಯಾ ಅಂತಲೇ ಅರ್ಥ. ಮತ್ತೆ ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳೋಕ್ಕೆ ನಿನಗೆ ಸಂಕೋಚ ಇರಬೇಕು. ಪರವಾಗಿಲ್ಲ, ನಾನೇ ಅರ್ಥ ಮಾಡ್ಕೊಳ್ತೀನಿ. ಏನು ಕ್ರಿಶ್, ಇವತ್ತು ಆಫೀಸಿಗೆ ಇಷ್ಟು ಬೇಗ ಬಂದು ಕೆಲಸ ಮಾಡ್ತಿದ್ಯಾ? ಬಾಸ್ ಕ್ಲಾಸ್ ತಗೊಂಡ್ರಾ? ಬೇಗ ಬರಬಾರ್ದಿತ್ತ? ಹೌದು, ಬಾಸ್ ಏನಕ್ಕೆ ನನಗೆ ಕ್ಲಾಸ್ ತಗೋತಾರೆ? ಅಷ್ಟಕ್ಕೂ ಈ ಕಂಪನಿ ಕಟ್ಟಿಸಿದವರಲ್ಲಿ ನಾನು ಒಬ್ಬ. ನನಗೂ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇದೆ. ಬೈ ದ ವೇ, ಥ್ಯಾಂಕ್ಸ್ ಕ್ರಿಶ್. ಈ ಡ್ರೆಸ್ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತಲ್ವಾ? ನಾನು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ನಿನಗೆ ಡ್ರೆಸ್ ಚೆನ್ನಾಗಿ ಮ್ಯಾಚ್ ಆದರೆ ನನಗೇನಕ್ಕೆ ಥ್ಯಾಂಕ್ಸು? ಓ ಹೌದೌದು, ನೀನು ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಬಿಡು. ಮಿಸ್ ವರ್ಲ್ಡ್ ಬಿಟ್ರೆ ಇಡೀ ಜಗತ್ನಲ್ಲಿ ನೆಕ್ಸ್ಟ್ ಸುಂದರಿ ನೀನೇ. ಅದಕ್ಕೀಗ ನಾನೇನು ಮಾಡಲಿ? ಹೋಗಿ ಶಾರುಖ್ ಖಾನೋ ಇಲ್ಲ ಹೃತಿಕ್ ರೋಷನ್ ಪಕ್ಕದಲ್ಲೋ ನಿಂತ್ಕೋ. ರಿಯಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ತುಂಬ ತುಂಬ ಥ್ಯಾಂಕ್ಸ್ ಕ್ರಿಶ್. ಈ ಡ್ರೆಸ್ನ ಗಿಫ್ಟು ಅಂತ ನಮ್ಮ ಮನೆ ಮುಂದೆ ತಂದಿಟ್ಟಿದ್ದಕ್ಕೆ. ಇದನ್ನ ನೀನೇ ಡೈರೆಕ್ಟಾಗಿ ಕೊಡ್ಬೋದಿತ್ತಲ್ವಾ?
ಓ ಸರ್ಪ್ರೈಸ್ ಇರಲಿ ಅಂತ ಹಾಗೆ ಮಾಡಿದ್ಯಾ? ಅಲ್ಲ, ನಿನಗೆ ಹುಚ್ಚು ಅಂತ ಗೊತ್ತಿತ್ತು, ಆದ್ರೆ ನನ್ನ ಮೇಲೆ ಈ ಪರಿ ಹುಚ್ಚು ಅಂತ ಗೊತ್ತಿರಲಿಲ್ಲ. ಈ ರೇಂಜಿಗೆ ಹುಚ್ಚಿಡ್ದಿದ್ಯಾ ನಿನಗೆ? ಮೊದಲು ಹೋಗಿ ನಿಮ್ಯಾನ್ಸಿಗೆ ಸೇರ್ಕೋ. ಅದನ್ನ ಬಿಟ್ಟು ಆಫೀಸಿಗೆ ಬಂದು ದಯವಿಟ್ಟು ನನ್ನ ಪ್ರಾಣ ಹಿಂಡ್ಬೇಡ. ಯಾಕೆ ಕೃಷ್ ಸುಳ್ಳು ಹೇಳ್ತಿದ್ಯಾ? ನೀನ್ ತಂದಿಟ್ಟು ಈಗ ನೋಡಿದ್ರೆ ಈ ತರ ಆಟ ಆಡ್ತಿದ್ಯಾ? ನಿಂಗೆ ನನ್ನ ರೇಗ್ಸೋದು ಅಂದ್ರೆ ಅಷ್ಟೊಂದು ಇಷ್ಟನಾ? ಆಗಾಗ ಒಳ್ಳೆ ತಮಾಷೆ ಮಾಡ್ತೇನೆ ನೀನು. ಸೋನಿಯಾ ಪ್ಲೀಸ್ ಹೋಗಿ ಮೊದಲು ಯಾವ್ದಾದ್ರು ಸೈಕಿಯಾಟ್ರಿಸ್ಟ್ನ ಮೀಟ್ ಮಾಡು. ಇಲ್ದಿದ್ರೆ ಹೇಳು, ನಾನೇ ಕರ್ಕೊಂಡು ಹೋಗ್ತೀನಿ. ಆದ್ರೆ ದಯವಿಟ್ಟು ಇಲ್ಲಿಗೆ ಬಂದು ನನ್ನ ತಲೆ ತಿನ್ಬೇಡ. ನಾನು ಹೇಳಿದ್ನಲ್ಲ, ನಿನ್ ಡ್ರೆಸ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ. ನಿನ್ ಬಿಟ್ರೆ ಬೇರೆ ಯಾರು ತಂದಿರ್ತಾರೆ ಈ ಡ್ರೆಸ್ನ? ನಮ್ಮ ಮನೆಗೆ ಗೊತ್ತಿರೋದು ಸ್ವಲ್ಪ ಜನಕ್ಕೆ ಮಾತ್ರ. ಹಾಗಾದ್ರೆ ಯಾರು ತಂದಿಟ್ಟಿರ್ಬೋದು? ಎಷ್ಟೊಂದು ಅವಮಾನ ಮಾಡ್ತಾನೆ ಕೃಷ್. ಶೀಲಾ ಅಕ್ಕ ಯಾಕೆ ಹೀಗೆ ಮಾಡಿದ್ರು? ಲೀಲಾ ಅಂದರೆ ಸೋನಿಯವ್ರ ಅಮ್ಮನ? ಇಲ್ಲ, ಅದೇ ಹೆಸರಿನವರು ಇಷ್ಟು ದೊಡ್ಡ ಊರಲ್ಲಿ ಸಾವಿರಾರು ಜನ ಇರ್ತಾರೆ. ಆದರೂ ಗೊತ್ತು ಗುರಿ ಇಲ್ದವ್ರ ಸಹವಾಸ ಒಳ್ಳೇದಲ್ಲ. ಹುಷಾರಾಗಿರಬೇಕು. ಈಗ ಏನು ಮಾಡೋದು? ಮಗುನ ಮನೆ ಕರ್ಕೊಂಡು ಹೋಗೋದಷ್ಟೇ. ಮಧು, ಬಾವನಿಗೆ ಮಗು ದತ್ತು ತಗೊಳ್ಳೋ ವಿಷಯ ಹೇಳಿಲ್ವಾ? ಅಥವಾ ಅವ್ರಿಗೆ ಇಷ್ಟ ಇಲ್ವಾ? ಅವ್ರು ಯಾಕೆ ಬರಲಿಲ್ಲ? ಅವ್ರಿಗಿದ್ರ ಬಗ್ಗೆ ಅಷ್ಟೇನು ಆಸಕ್ತಿ ಇಲ್ಲ ಗೋಪಾಲಣ್ಣ. ಈಗ ಇವಳನ್ನ ಮನೆ ಕರ್ಕೊಂಡು ಹೋಗಿ ದತ್ತು ತೊಗೊಂಡು ಬಂದೆ ಅಂತ ಹೇಳ್ತೀನಿ. ಮುಂದೆ ಶೀಲಾ ಅಕ್ಕ ವಾಪಸ್ ಬಂದಮೇಲೆ ಅನಾಥಾಶ್ರಮಕ್ಕೆ ಹೋಗಿ ದತ್ತು ತೊಗೊಳ್ಳೋ ಫಾರ್ಮಾಲಿಟೀಸ್ನೆಲ್ಲ ಮುಗಿಸೋಣ ಅಲ್ವಾ ಅಣ್ಣ? ಅದೆಲ್ಲ ಸರಿ ಮಧು, ನಿನ್ನ ಅತ್ತೆ ಮಾವ ಈ ಮಗುನ ಒಪ್ಕೋತಾರ? ಮನೆಗೆ ಹೋದ್ಮೇಲೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡಬೇಕಾಗುತ್ತೆ. ಎಲ್ಲರೂ ನಾನು ಬಂದ ಅಣ್ಣ. ರಾಯರೇ ಈ ಮಗುನ ನನ್ನ ತಂಗ ಕಳಿಸಿದ್ದಾರೆ. ಇನ್ಮುಂದೆ ಇವಳು ನಮ್ಮನೇಲೇ ಇರ್ತಾಳಷ್ಟೇ. ನೋಡು, ನಾನು ಈ ಮಗುನ ಸಾಕಕ್ಕಾಗೋದಿಲ್ಲ. ಯಾಕಂದ್ರೆ ನಾನು ಒಬ್ಬಂಟಿ. ಸಾಲದಕ್ಕೆ ಈ ಮಗು ಕಡೆಯವರು ಯಾವ ಥರ ಜನನೋ ಏನೋ. ಈಗ ಶೀಲಾ ಹೆದರಿ ಊರು ಬಿಟ್ಟು ಹೋಗಿರೋದು ನೋಡಿದ್ರೆ ಅವ್ರು ಯಾರೋ ಕ್ರಿಮಿನಲ್ಸೇ ಇರಬೇಕು. ನಾನು ಈ ಮಗುನ ನನ್ನ ಜೊತೆ ಇಟ್ಕೊಂಡ್ರೆ ಅವರು ನನ್ನನ್ನು ಟ್ರೇಸ್ ಮಾಡಿಕೊಂಡು ಬರೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನಿಮ್ಮನೇ ಸೇಫ್. ಸರಿ ಮಧು, ಇದಕ್ಕೆ ನಿಮ್ಮ ಅತ್ತೆ ಮಾವ ಒಪ್ತಾರಾ? ಮಾವಂಗೋಸ್ಕರನೇ ಅಲ್ವಾ ಅಣ್ಣ ನಾ ಇದನ್ನೆಲ್ಲ ಮಾಡ್ತಿರೋದು. ಮಗು ಜೊತೆ ಆಟ ಆಡ್ತಿದ್ರೆ ಮಾತಾಡ್ತಿದ್ರೆ ಅವ್ರ ಆರೋಗ್ಯ ಸ್ಥಿರವಾಗಿ ಚೆನ್ನಾಗಿರುತ್ತೆ ಅಂತ. ಇನ್ನು ಅತ್ತೆ ಸ್ವಲ್ಪ ಟೈಮ್ ತಗೊಂಡು ಒಪ್ಕೊಳ್ತಾರೆ. ನೋಡಮ್ಮ ಮಧು, ಈ ಪುಟ್ಟಿನ ನಿನಗೊಪ್ಪಿಸ್ತಾ ಇದ್ದೀನಿ. ತುಂಬ ಜೋಪಾನ. ಯಾಕಂದ್ರೆ ಈ ಮಗು ನಮ್ದಲ್ಲ, ಅನಾಥಾಶ್ರಮದ್ದು. ಅನಿವಾರ್ಯ ಅಂತ ಹೇಳಿ ನೀನು ಈ ಮಗುನ ಜೊತೆಲಿ ಇಟ್ಕೋತಾ ಇದೀಯಾ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವೆಲ್ಲ ಜೈಲ್ಗೆ ಹೋಗ್ಬೇಕಾಗುತ್ತೆ. ಸರಿ ಗೋಪಾಲಣ್ಣ, ನಮ್ಮ ಉದ್ದೇಶ ಒಳ್ಳೇದಿದ್ದಾಗ ಎಲ್ಲ ಒಳ್ಳೇದೇ ಆಗುತ್ತೆ ಬಿಡಿ. ರಾಯರು ಕಾಪಾಡ್ತಾರೆ. ನಮ್ಮ ಮನೇಲಿ ಯಾರಾದರೂ ಕೇಳಿದ್ರೆ ನಾವು ದತ್ತು ತಗೊಂಡ್ವಿ ಅಂತಾನೆ ಹೇಳು. ಶೀಲಾ ಅಕ್ಕ ಬಂದಮೇಲೆ ಎಲ್ಲ ಸರಿ ಹೋಗುತ್ತೆ. ಸರಿ, ನಡಿ ಹೋಗೋಣ. ನಡಿ ಪುಟ್ಟಿ. ಪದ್ಮ, ಅವತ್ತು ಶೀಲಾ ಒಂದು ಮಗುನ ಕರ್ಕೊಂಬಂದಿದ್ಲಲ್ಲ, ಎಷ್ಟು ಮುದ್ದಾಗಿತ್ತಲ್ಲ. ನಾನಂತೂ ಈಗಲೂ ಆ ಮಗು ಗುಂಗಲ್ಲೇ ಇದ್ದೀನಿ. ಅದ್ಯಾಕ್ರಿ ಕುಲ ಗೋತ್ರ ಏನು ಗೊತ್ತಿಲ್ಲದೆ ಇರೋ ಮಗುನ್ ನೆನೆಸ್ಕೊತಾ ಇದ್ದೀರಾ? ನಮ್ಮ
ನಮಗೂ ಒಂದು ಮುದ್ದಾದ ಮೊಮ್ಮಗು ಬರುತ್ತೆ, ಚಿಂತೆ ಮಾಡಬೇಡಿ. ಪದ್ಮ, ಮಕ್ಕಳು ದೇವ್ರ ಸಮಾನ ಕಣೆ. ಅವಕ್ಕೆ ಕುಲ ಗೋತ್ರ ಏನೂ ಇರೋದಿಲ್ಲ. ಮನುಷ್ಯ ಹುಟ್ಟವಾಗೂ ಬೆತ್ತಲೆ, ಹೋಗೋವಾಗ್ಲೂ ಬೆತ್ತಲೆ. ನಡುವೆ ಹಾಕೊಳ್ಳೋ ಬಟ್ಟೆ ಆಭರಣ ಎಲ್ಲ ನಾವು ಆಮೇಲೆ ಮೈಗಣಿಸ್ಕೊಂಡಿರೋದು. ಅದಕ್ಕೆ ಯಾವ ಕುಲಾನೂ ಇಲ್ಲ. ದಾಸರ ಹೇಳಿಲ್ವೇನೆ, ಕುಲ 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 ಅಂತ ಯಾಕೆ ಹೊಡೆದಾಡ್ತೀರಾ ಅಂತ. ಆಯ್ತು ಬಿಡಿ, ನಿಮ್ದು ನಿಮಗೆ, ನಂದು ನನಗೆ. ಆ ವಿಚಾರದಲ್ಲಿ ಸುಮ್ಮನೆ ಮನಸ್ತಾಪ ಯಾಕೆ? ನೀನು ಹೇಳೋದು ನಿಜಾನೇ. ಅವ್ರವ್ರಿಗೆ ಸರಿ ಬರೋದನ್ನ ಅವರು ಪಾಲನೆ ಮಾಡಬೇಕು. ಬೇಡ ಅಂತ ಹೇಳೋದಕ್ಕೆ ನಾವು ಯಾರೇ? ಆದರೂ ಈ ಪುಟ್ಟ ಮಕ್ಕಳ ಜಗತ್ತು ಅದ್ಭುತ ಕಣೆ. ಒಂದು ಮಗು ಮನೆಯಲ್ಲಿದ್ರೆ ಮನೆ ವಾತಾವರಣನೇ ಬದಲಾಗ್ಬಿಡುತ್ತೆ ಕಣೆ. ಅಲ್ವಾ? ನಮ್ಮ ಕೃಷ್ಣ ವಸು ಚಿಕ್ಕವರಿದ್ದಾಗ ಹೇಗಿದ್ರು ರೀ? ನಮ್ಮ ಕೃಷ್ಣ ಅಂತೂ ಅದೆಷ್ಟು ತರಲೆ ಮಾಡ್ತಾ ಇದ್ದ. ಈಗ ನೋಡಿ ಹೇಗಾಗಿದ್ದಾರೆ ಅಂತ. ಅದೆಷ್ಟು ಬೇಗ ಮಕ್ಕಳು ದೊಡ್ಡವರಾಗ್ಬಿಟ್ರು. ಎಲ್ಲ ಇವತ್ತು ನೆನ್ನೆ ನಡೆದಾಗಿದೆ. ಇನ್ನೇನು ಹೊಸದಾಗೂ ಮದುವೆ ಆಗ್ಬಿಡತ್ತೆ. ಆಮೇಲೆ ಅವಳು ಕೈಗೆ ಸಿಕ್ಕೋದಿಲ್ಲ. ಪದ್ಮ, ಈ ಜಗತ್ತೇ ಒಂಥರ ಮಾಯಾ ಕಣೆ. ಕೊನೆಯಲ್ಲಿ ಉಳಿಯೋದು ನಾನು ನೀನು ಇಬ್ರೆ. ಅದಕ್ಕೆ ಅಲ್ವೇನ್ರಿ ಗಂಡ ಹೆಂಡತಿ ಸಂಬಂಧ ಅನ್ನೋದು. ಬದುಕಿನ ಸಂಗಾತಿಯನ್ನ ಬ್ರಹ್ಮ ಸ್ವರ್ಗದಲ್ಲೇ ನಿಶ್ಚಯ ಮಾಡಿರ್ತಾನೆ ಅನ್ನೋದು. ಅಂದ್ರೆ ಅಷ್ಟು ಅನ್ಯೋನ್ಯತೆ ಬೇಕು ಅಂತ ಹಿಂದಿನವರ ಕಲ್ಪನೆ ನೋಡಿ. ಏನು ಗಂಡ ಹೆಂಡತಿ ಇಬ್ರು ಹಳೆ ಲವ್ ಸ್ಟೋರಿನ ತುಂಬಾ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇರೋ ಆಗಿದೆ. ನಮ್ದಲ್ವೇ, ನಿಂದು. ನಾನು ಸಂಜೆ ಜೊತೆಗಿದ್ದಿದ್ದನ್ನ ಇವ್ರೇನಾದ್ರೂ ನೋಡ್ಬಿಟ್ರ? ಅಯ್ಯೋ ದೇವ್ರೆ, ನನ್ನ ಕತೆ ಮುಗೀತಿನ್ನು. ಅದ್ಯಾಕೆ ಹಾಗೆ ನೋಡ್ತೀಯಾ? ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೆ. ನೋಡು ಸುಧಾ, ಈ ಸರ್ತಿ ಏಪ್ರಿಲ್ ಅಲ್ಲಂತೂ ನೀನು ಮದುವೆ ಮಾಡೋದು ಗ್ಯಾರಂಟಿ. ನೀವು ಕರೀತೀರಂತ ಲಗೇಜನ್ನ ಮೊನ್ನೆನೇ ಪ್ಯಾಕ್ ಮಾಡಿಟ್ಟಿದೆ. ಏನು ಮೇಡಮ್ ನೀವು ಭಾಳ ಸತಾಯಿಸ್ತೀರಪ್ಪ. ನೋಡ್ ಸಂಜು, ನಾಳೆಯಿಂದ ನೀನು ಇಲ್ಲೇ ಇರು. ನಿನಗೆ ಬೇರೆ ಬೇರೆ ಕೆಲಸಗಳಿದೆ. ನಾಳೆಯಿಂದ ಯಾಕೆ ಮೇಡಮ್? ಇವತ್ತು ನೈಟ್ ಇಲ್ಲಿ ಶಿಫ್ಟ್ ಆಗ್ತೀನಿ. ನೀನಿಲ್ಲಿ ಸೋನಿಯಾ ತಂಟೆಗೆ ಹೋಗಬೇಡ. ತಮಾಷೆಗೂ ನೀನು ಅವಳ ಹತ್ರ ಹೋಗಬಾರ್ದು. ನಾನು ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡು ಇಲ್ಲಿಗೆ ಕರ್ಸ್ಕೊಂಡಿದ್ದೀನಿ. ನೀನು ಇಲ್ಲಿರ್ತೀಯ ಅಂದರೆ ಸೋನಿಯಾ ಬೇಡ ಅಂತಾನೆ ಹೇಳ್ತಾಳೆ. ಆದರೂ ಧೈರ್ಯ ಮಾಡಿ ನಿನ್ನ ಇಲ್ಲಿ ಕರ್ಸ್ಕೊಂಡಿದ್ದೀನಿ. ನೀನು ಅದನ್ನು ಉಳಿಸ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂತ ಗೊತ್ತಲ್ಲ? ಮೇಡಮ್, ಈ ಸಂಜೆ ಯಾವತ್ತಾರು ಆ ಥರ ನಡ್ಕೊಂಡಿದ್ದಾನ? ಏನೋ ಬಾಯಲ್ಲಿ ನಾಲ್ಕು ಮಾತಾಡ್ಬೋದು. ಆದರೂ ಹೆಣ್ಮಕ್ಳ ಮೇಲೆ ನನಗೆ ಗೌರವ ಇದೆ ಮೇಡಮ್. ಹೆತ್ತ ತಾಯಿ ಸಂಕಟ ಏನು ಅಂತ ನನಗೂ ಅರ್ಥ ಆಗುತ್ತೆ. ಚಿಂತೆ ಮಾಡಬೇಡಿ ಮೇಡಮ್. ಸೋನಿಯಾ ಮೇಡಮ್ ಅವರು ಹೇಳಬೇಕು ಸಂಜು ಇನ್ನು ಮುಂದೆ ಈ ಮನೇಲಿ ಇರಲಿ ಅಂತ. ಆ ರೀತಿ ಪ್ರೀತಿ ಸಂಪಾದಿಸ್ತೀನಿ ಅವರಿಂದ. ಸರಿ, ನಾಳೆಯಿಂದ ನಾನು ಗೋಡಂಬಿ ಫ್ಯಾಕ್ಟ್ರಿ ಇನ್ಚಾರ್ಜ್ನ ನೀನು ತಗೋ. ಗೋಡಂಬಿ ಜೊತೆನಲ್ಲಿ ಏನೇನು ಬರುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಅದನ್ನೆಲ್ಲ ಎಲ್ಲಿಗೆ ಸೇರಿಸ್ಬೇಕೋ ಸೇಫ್ ಆಗಿ ಅಲ್ಲಿಗೆ ಸೇರಿಸೋ ಜವಾಬ್ದಾರಿ ನಿಂದು. ಅದನ್ನು ಮಾತ್ರ ಅಲ್ಲ ಮೇಡಮ್, ನಿಮ್ಮನ್ನು ಒಂದಲ್ಲ ಒಂದಿನ ಸೇರ್ಬೇಕಾದ್ರೆ ಸೇರಿಸ್ತೀನಿ. ಏನ್ ಗೊಣಗ್ತಾ ಇದೆಯಾ? ಏನಿಲ್ಲ ಮೇಡಮ್, ನನಗೆ ಸೇರ್ಬೇಕಾದವಳು ಯಾವ ನನ್ನ ಹತ್ರ ಬರ್ತಾಳೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನೋಡು ನೋಡು, ಇದೇ ತಲೆಹಾಟೆನೆ ನನಗಿಷ್ಟ ಆಗಲ್ಲ ಅಂತ ಹೇಳೋದು. ಕೆಲಸ ನೀನೋ ಚೆನ್ನಾಗೇ ಮಾಡ್ತೀಯ, ಆದ್ರೆ ಅದ್ರ ಹತ್ತರಷ್ಟು ತಲೆಹರಟೆ ಮಾಡ್ತೀಯ. ನಾನಾಗಿದ್ದಕ್ಕೆ ನೀನನ್ನು ಸಹಿಸ್ಕೊಂಡಿದ್ದೀನಿ. ನೋಡು, ನಾಳೆ ಬೆಳಗ್ಗೆಯಿಂದ ನಿನ್ನೆಲ್ಲ ಕೆಲಸಗಳು ಶುರುವಾಗತ್ತೆ. ಹಾ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನೀನು ಸೋನಿಯಾ ತಂಟೆಗೆ ಹೋಗಬಾರ್ದು. ಅವಳಾಗೆ ನಿನಗೇನಾದ್ರೂ ಕೆಲಸ ಹೇಳಿದ್ರೆ ಮಾತ್ರ ಮಾಡ್ಕೊಡು. ಓಕೆ ಮೇಡಮ್. ಯಾಕೆಷ್ಟು ಅರ್ಜೆಂಟು? ನಾನು ನಿಮ್ಮ ಮನೇಲಿದ್ರೆ ನಿಮಗೆ ಭಾರ ಆಗ್ತೀನಾ? ಹಾಗಲ್ವೇ,
ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕು ಆ ಕಾಲಕ್ಕೆ ಅದು ಆಗ್ಬಿಡ್ಬೇಕು. ಇಲ್ಲಾಂದರೆ ಬದುಕು ಕಷ್ಟ ಆಗುತ್ತೆ. ಹಾಗೆಲ್ಲ ಯಾಕೆ ಅನ್ಕೋತೇನೆ ನೀನು? ಇಷ್ಟು ವರ್ಷ ನಿನ್ನನ್ನು ಸಾಕ್ದವ್ರಿಗೆ ಇನ್ನು 2 ವರ್ಷ ಸಾಕೋದು ಕಷ್ಟ ಏನೇ? ನಾನು ಇನ್ನೂ ಸ್ವಲ್ಪ ಓದೋಣ ಅಂದ್ಕೊಂಡಿದ್ದೀನಿ. ಸದ್ಯದಲ್ಲೇ ಎಕ್ಸಾಮು ತಗೋತಾ ಇದ್ದೀನಿ. ಇಷ್ಟು ಬೇಗ ಮದುವೆ ಬೇಡ. ಆಮೇಲೆ ಹೇಗಿದ್ರು ಮದುವೆ ಸಂಸಾರ ಎಲ್ಲ ಇದ್ದೇ ಇದೆಯಲ್ಲ. ನಂಗೇನೀಗ ಮಹಾ ವಯಸ್ಸಾಗಿಲ್ಲ. ಊರಿಗೆ ಮೊದಲು ಮದುವೆ ಆಗೋದೆಲ್ಲ ಹಳೆ ಸಂಪ್ರದಾಯ. ಈಗೆಲ್ಲ ಓದಿ 1-2 ವರ್ಷ ಕೆಲಸ ಮಾಡಿ ಆಮೇಲೆ ಮದುವೆ ಆಗ್ತಾರೆ ಹೆಣ್ಮಕ್ಳು ಕೂಡ. ಯಾರು ಈಗ ಗಂಡನ ಮೇಲೆ ಅವಲಂಬಿಸಿರಲ್ಲ ಗೊತ್ತಾ? ಮದುವೆ ಆದಮೇಲೆ ಗಂಡ ಬೇಕಾದರೆ ಓದಿಸ್ತಾನೆ. ಇದು ಅವಲಂಬನೆ ಪ್ರಶ್ನೆ ಅಲ್ಲ ಕಣೆ, ಹೊಂದಾಣಿಕೆ ಪ್ರಶ್ನೆ. ನೀನು ಲೇಟಾಗಿ ಮದುವೆ ಆದರೆ ಮಕ್ಕಳು ಮರಿಯೆಲ್ಲ ಲೇಟಾಗಿ ಆಗುತ್ತೆ. ನೀನು ಬೇಗ ಮದುವೆ ಆದರೆ ನಿನಗೆ ವಯಸ್ಸಾಗೋ ಹೊತ್ತಿಗೆ ಮಕ್ಕಳು ಕೈಗೆ ಬರ್ತಾರೆ. ನೀನು ಕಷ್ಟಪಡೋದು ಬೇಡ ಅಂತ ಹಿಂದಿನವರು ಆಗ ಮಾಡ್ತಾ ಇದ್ರು. ಈಗಿನವ್ರು ನೋಡು, 40 ವರ್ಷ ಆದರೂ ಕೆಲಸ ಅದು ಇದು ಅಂತ ಮಕ್ಕಳನ್ನ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ಕಾಯಿಲೆ ಗೀಲೆ ಅಂತ ಅನುಭವಿಸ್ತಾರೆ. 60 ವರ್ಷಕ್ಕೆ ಮುದುಕರಾಗಿ ಟಿಕೆಟ್ ತಗೊಳ್ಳೋ ಸ್ಥಿತಿ ತಲುಪಿಬಿಡ್ತಾರೆ. ಅದೇ ಹಿಂದಿನವ್ರನ್ನ ನೋಡು, 90 ವರ್ಷನೋ 100 ವರ್ಷ ಆದರೂ ಸಹಿತ ಗಟ್ಮುಟ್ಟಾಗಿ ಕೆಲಸ ಮಾಡ್ಕೊಂಡಿದ್ರು. ಅದಕ್ಕೆ ಅವ್ರ ಜೀವನ ಶೈಲಿನೇ ಕಾರಣ ಕಣೆ. ಯಾಕೋ ಕೆಲಸ ಕೆಡೋ ಥರ ಕಾಣಿಸ್ತಿದೆ. ಅಮ್ಮ ಹೀಗೆಲ್ಲ ಮೀಟರ್ ಹಾಕಕ್ಕೆ ಶುರು ಮಾಡಿದ್ಲು ಅಂದರೆ ಅಷ್ಟು ಸುಲಭಕ್ಕೆ ಬಿಡಲ್ಲ. ನಾನು ಲವ್ ಮಾಡ್ತಿರೋ ವಿಷಯನ ಆದಷ್ಟು ಬೇಗ ಸಂಜುಗೆ ಹೇಳಿ ಅವನ್ನ ಮದುವೆಗೆ ಒಪ್ಪಿಸ್ಬಿಡ್ಬೇಕು. ಇಲ್ಲ ಅಂದರೆ ಮುಂದೆ ಅಪಾಯ ಕಟ್ಟಿಟ್ಟು ಬುದ್ಧಿ. ಮೊದಲು ಸಂಜುನ ಕನ್ವಿನ್ಸ್ ಮಾಡಬೇಕು. ವಸು, ಏನು ಯೋಚನೆ ಮಾಡ್ತಿದ್ಯಾ? ಮದುವೆ ಬಗ್ಗೆ ಕನಸು ಕಾಣ್ತಾ ಇರಬೇಕು ಪದ್ಮ. ಅರೆ ಬಾಯಿಲೆ ನಾನು ನಿನ್ನನ್ನೇ ನೆನೆಸ್ಕೋತಾ ಇದ್ದೆ ಈಗ. ಮಧು, ಶೀಲಾ ಗೋಪಾಲ್ ಬರ್ಲಿಲ್ವಾ? ಇಲ್ಲ ಅಮ್ಮ, ನಾನೇ ಹೋಗಿ ಕರ್ಕೊಂಡು ಬಂದೆ. ಇನ್ಮೇಲೆ ನೀನು ಇಲ್ಲೇ ಇದ್ಬಿಡು. ನಾನು ನಿನಗೆ ಚಾಕ್ಲೇಟು, ಬಿಸ್ಕೆಟು, ಕೇಕು ಎಲ್ಲ ತಂದುಕೊಡ್ತೀನಿ. ಆಯ್ತು ತಾತ. ಇನ್ನು ಮುಂದೆ ಇಲ್ಲೇ ಇರಬೇಕು ಅಂತ ಆಂಟಿ ಹೇಳಿದ್ದಾರೆ. ಅಂದರೆ ನಾನು ಈ ಮಗುನ ದತ್ತು ತಗೊಂಡು ಬಂದಿದ್ದೀನಿ ಅನಾಥಾಶ್ರಮದಿಂದ. ಹಬ್ಬಿ ನಿಂತ ಬಳ್ಳಿಗೆ ಮರವಿ ಮೋಸ ಮಾಡಿದೆ, ಬೆಳೆದು ನಿಂತ ಸುಳ್ಳಿಗೆ ಬದುಕಿ ನರಕ